ಕಲ್ವಾರಿಯ ದಾರಿಯಲ್ಲಿ ಸಾಧು ಸುಂದರ್ ಸಿಂಗ್. ಜೇಶ್ಯಾಮ್ ಜಬದೊರೆ. ಅಧ್ಯಾಯ 14. ಭಾರತ ದೇಶವು ರೂಪಿಸಿದ ಕ್ರೈಸ್ತವೀರರಲ್ಲಿ ಸಾಧು ಸುಂದರ್ ಸಿಂಗ್ ವಿಶೇಷವಾದವರು. ಕ್ರಿಸ್ತನಿಗಾಗಿ ಬೇನೆಗಳನ್ನು ಅನುಭವಿಸುವುದನ್ನು ತನ್ನ ಬಾಳಿನ ಮುಖ್ಯ ಧ್ಯೇಯವಾಗಿ ಕೊಂಡಿದ್ದರು. ಇವರು ಕತ್ತಲಲ್ಲಿ ಮುಳುಗಿದ್ದ ಭಾರತ ದೇಶವನ್ನೆಲ್ಲ ಸುತ್ತಿ ಬಂದು ಯೇಸುವಿನ ಪ್ರೀತಿಯ ಬೀಜಗಳನ್ನು ಬಿತ್ತುತ್ತಾ ದೇಶವನ್ನು ಅಲ್ಲೋಲ ಕೊಲ್ಲೋಲ ಮಾಡಿದರು. ಪಾದಗಳಿಗೆ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಕಾವಿ ವಸ್ತ್ರವನ್ನು ಧರಿಸಿ ಗಡ್ಡವನ್ನು ಬೆಳೆಸಿ ಲೋಕವನ್ನು ತ್ಯಜಿಸಿ ಬಾಳಿದ ದಿನಗಳೆಲ್ಲ ಯೇಸುವಿನ ಜೊತೆಯಲ್ಲಿ ಬಾಳಿದರು. ಯೇಸುವಿನ ಜೊತೆಯಲ್ಲಿ ನಡೆದರು. ಯೇಸುವಿಗಾಗಿ ಶಿಲುಬೆಯನ್ನು ಹೊತ್ತರು. ಭಕ್ತಿ ವೈರಾಗ್ಯವುಳ್ಳ ಸಿಖ್ ಕುಟುಂಬದಲ್ಲಿ ಜನಿಸಿದ ಇವರು ಆಕಸ್ಮಿಕವಾಗಿ ಹೊಸ ಒಡಂಬಡಿಕೆಯನ್ನು ಓದುತ್ತಿರುವ ವೇಳೆಯಲ್ಲಿ ಕ್ರಿಸ್ತನ ಪ್ರೀತಿಯು ಅವರನ್ನು ಮುಟ್ಟಿತು. ತಿರುಗಿ ತಿರುಗಿ ದೇವರ ವಾಕ್ಯವನ್ನು ಓದಿದಾಗ ಪರಿಪೂರ್ಣವಾಗಿ ಅವರ ಮನಸ್ಸು ಯೇಸುವಿನ ಪಾದಕ್ಕೆ ಶರಣಾಯಿತು. ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದ ನಾನು ಆತನ ಬಾಧೆಗಳಲ್ಲಿ ಪಾಲುದಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಫಿಲಿಪಿಯವರಿಗೆ 3:8-10 ಎಂದು ಅಪೊಸ್ತಲನಾದ ಪೌಲನ ಜೊತೆಯಲ್ಲಿ ಸೇರಿ ಹೇಳಿದನು. ತಂದೆಯು ಭಯಪಡಿಸಿದರು, ಹೊಡೆದರು, ಹಣದ ಆಸೆಯನ್ನು ತೋರಿಸಿದರು. ಕಡೆಯದಾಗಿ ಒಂದು ಸುಂದರ ಯುವತಿಯನ್ನು ತಂದು ನಿಲ್ಲಿಸಿ ಮದುವೆ ಮಾಡಿಕೊಳ್ಳುವಂತೆ ಹೇಳಿದರು. ತಂದೆಯವರೇ, ನನಗೆ ಒಂದೇ ಹೃದಯ ಮಾತ್ರ ಉಂಟು, ಅದನ್ನು ಪರಿಪೂರ್ಣವಾಗಿ ಕ್ರಿಸ್ತನಿಗೆ ಅರ್ಪಿಸಿಬಿಟ್ಟೆನು. ಯಾವ ಹೆಣ್ಣಿಗೂ ಅದರಲ್ಲಿ ಜಾಗವಿಲ್ಲ ಎಂದು ದೃಢವಾಗಿ ಹೇಳಿಬಿಟ್ಟರು. ಯೋಬನು ಹೀಗೆ ಹೇಳಲಿಲ್ಲವಲ್ಲ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ಚರ್ಮದ ಒಳಗಿರುವ ಮನುಷ್ಯನ ಎಲುಬುಗಳು ಒಡೆಯುತ್ತಾ ಬರುವಾಗ ಬಹು ಕಷ್ಟವನ್ನು ಅನುಭವಿಸುತ್ತಾ ಸಾಯುವನು. ಪರಿಶುದ್ಧ ಪೌಲನು ಹೀಗೆ ಹೇಳುತ್ತಾನೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೆಗೆ ಹಾಕಿದವರು. ಗಲಾತ್ಯ 5:24. ಆದರೆ ಸಾಧು ಸುಂದರ್ ಸಿಂಗನನ್ನು ಊರಿನ ಆಚೆಗೆ ಕರೆದುಕೊಂಡು ಬಂದು ನಿರ್ಮಣವಾಗಿಸಿ ಒಂದು ಆಳವಾದ ನೀರಿಲ್ಲದ ಬಾವಿಯಲ್ಲಿ ಹಾಕಿದರು. ಬಾವಿಯನ್ನು ಭದ್ರವಾಗಿ ಮುಚ್ಚಿ ಹೋದರು. ಸುಂದರ್ ಸಿಂಗ್ ಆಳವಾದ ಬಾವಿಯ ಅಡಿಯಲ್ಲಿ ಬಿದ್ದ ಕೂಡಲೇ ಆತನ ಬಲಗೈಯಲ್ಲಿ ದೊಡ್ಡ ಗಾಯವಾಯಿತು. ಸಹಿಸಲಾರದ ದುರ್ವಾಸನೆ ಬಾವಿಯಿಂದ ಬರುತ್ತಿತ್ತು. ಕೊಳೆತ ನೆಲೆಯಲ್ಲಿ ಹೆಣಗಳು, ಎಲುಬುಗಳು, ತಲೆಯ ಬುರುಡೆಗಳು ಅಲ್ಲಿ ತುಂಬಿತ್ತು. ಎಷ್ಟೋ ಭಕ್ತರ ಮುಕ್ತಾಯವು ಇದೇ ಆಗಿರುತ್ತದೋ ಎಂಬುದಾಗಿ ಎಣಿಸಬೇಕಾಗಿದೆ. ಸಹಿಸಲಾಗದ ರೀತಿಯಲ್ಲಿ ವಾಂತಿ ಮಾಡುವ ಹಾಗೆ ಆಗುವ ಆ ಕತ್ತಲೆಯ ಬಾವಿಯಲ್ಲಿ ಸುಂದರ್ ಸಿಂಗ್ ಕಷ್ಟಪಡುತ್ತಿದ್ದರು. ಎಲ್ಲಿ ನೋಡಿದರೂ ಕೊಳೆತು ಹೋದ ಮಾಂಸ ಮತ್ತು ಮೂಳೆಗಳೇ. ಯಾಕೆ ನನ್ನನ್ನು ಕೈಬಿಟ್ಟೆ ಎಂದು ಕೂಗಿದರು. ಹಗಲು ಕಳೆಯಿತು, ಸೂರ್ಯನು ಮರೆಯಾದನು, ರಾತ್ರಿ ವೇಳೆ ಬಂತು. ಹಸಿವಿನಿಂದ ಕೂಡಿದ ತಲೆ ಸುತ್ತುವಿಕೆ, ಒಂದು ಕಡೆ ನಿದ್ರೆಯಿಲ್ಲದಿರುವಿಕೆ, ಒಂದು ಕಡೆ ಕುಡಿಯಲು ನೀರಿಲ್ಲದ ಕಾರಣ ಉಂಟಾದ ವೇದನೆಯು ಅತಿಯಾಯಿತು. ಹೆಣಗಳಿಂದಾದ ದುರ್ವಾಸನೆ, ಉಸಿರು ನಿಂತು ಹೋಗುವ ಪರಿಸ್ಥಿತಿಯಾಯಿತು. ಹೀಗೆ 3 ಹಗಲು ರಾತ್ರಿಗಳನ್ನು ಕಳೆದರು. ನಂಬಿಕೆಯನ್ನು ಕಳೆದುಕೊಂಡ ಸಾಧುವು ಮಾರನೆಯ ದಿನದ ರಾತ್ರಿ ದೇವರ ಬಳಿ ಹೋರಾಡುತ್ತಿರುವ ವೇಳೆಯಲ್ಲಿ ಆಕಸ್ಮಿಕವಾಗಿ ಬಾವಿಯ ಮೇಲಿನ ಭಾಗದಲ್ಲಿ ಒಂದು ಶಬ್ದ ಉಂಟಾಯಿತು. ಬೀಗವನ್ನು ತೆಗೆಯುವ ಶಬ್ದವು, ಕಬ್ಬಿಣದ ಕದವನ್ನು ಎಳೆಯುವ ಶಬ್ದವೇ ಅದು. ಒಂದು ಹಗ್ಗವು ಸಾಧು ಸುಂದರ್ ಸಿಂಗ್ ಅವರ ಕಡೆಗೆ ಬಂತು. ಉತ್ಸವದಿಂದ ಹಗ್ಗವನ್ನು ಹಿಡಿದುಕೊಂಡರು. ಹಗ್ಗವು ಮೇಲಕ್ಕೆ ಎಳೆಯಲ್ಪಟ್ಟಿತು. ಭದ್ರವಾಗಿ ಬಾವಿಯಿಂದ ಹೊರಗೆ ಬಂದರು. ಹೊರಗೆ ಬಂದ ತಕ್ಷಣ ತನ್ನನ್ನು ಕಾಪಾಡಿದ ವ್ಯಕ್ತಿಯನ್ನು ಹುಡುಕಿದರು. ಯಾರನ್ನೂ ಕಾಣಲಿಲ್ಲ. ಗಾಯ ಹೊಂದಿದ ಕೈಯ ಬೇನೆಯು ನೀಗಿತು. ತನ್ನನ್ನು ಕಾಪಾಡಿದವರು ಯೇಸು ಕ್ರಿಸ್ತರು ಎಂಬುದನ್ನು ಅರಿತುಕೊಂಡರು. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇದು ನಿಜವೇ. ಸಾಧು ಸುಂದರ್ ಸಿಂಗ್ ಅವರು ತಿರುಗಿ ಬಂಧಿಸಲ್ಪಟ್ಟು ಅದೇ ಲಾಮಾ ಅವರ ಮುಂದೆ ನಿಲ್ಲಿಸಲ್ಪಟ್ಟರು. ಲಾಮಾ ಅವರಿಗೆ ಒಂದೇ ಆಶ್ಚರ್ಯ, ಬಾವಿಗೆ ಹಾಕಿದ ಬೀಗದ ಕೈ ಅವನ ಕಚ್ಚೆಯಲ್ಲಿ ಭದ್ರವಾಗಿತ್ತು. ದೇವರೇ ಕಾಪಾಡಿರಬೇಕೆಂದು ಭಯಪಟ್ಟು ಲಾಮಾ ಸಾಧು ಸಿಂಗ್ ಅವರನ್ನು ತನ್ನ ಸರಹದ್ದನ್ನು ಬಿಟ್ಟು ಹೋಗುವಂತೆ ಹೇಳಿದರು. ಸಾಧು ಸುಂದರ್ ಸಿಂಗ್ ಅವರ ಸ್ನೇಹಿತರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದವರಾದ ಕರ್ದಾರ್ ಸಿಂಗ್ ಈ ಲಾಮಾ ಅವರ ಬಳಿ ಸಿಕ್ಕಿದಾಗ ಅವರನ್ನು ಹಿಡಿದು ಎಮ್ಮೆಯ ಹಸಿ ಚರ್ಮದಿಂದ ಕಟ್ಟಿ ಬಿಸಿಲಿನಲ್ಲಿ ಹಾಕಿದರು. ಚರ್ಮವು ಒಣಗುತ್ತಾ ಬಂತು. 3 ದಿವಸಗಳಲ್ಲಿ ಅವರ ಶರೀರವು ಸ್ವಲ್ಪ ಸ್ವಲ್ಪವಾಗಿ ಬಿಗಿಯಾಗುತ್ತಾ
ಎಲುಬುಗಳು ಮುರಿಯಲಾರಂಭಿಸಿತು. ಮರಣದ ಜೊತೆ ಹೋರಾಡಿ ಕಡೆಯಗಳಿಗೆ ಬಂದಾಗ ತನ್ನ ಬಲಗೈಯಲ್ಲಿ ಕೆಲವು ಕಾರ್ಯಗಳನ್ನು ಬರೆದರು. ಹಿಂದೂ ಮಹಿಳೆಯರು ತಮ್ಮ ಪತಿಯರು ಸತ್ತ ಕೂಡಲೇ ಸಹಗಾಮನ ಪದ್ಧತಿಯ ಪ್ರಕಾರ ಬೆಂಕಿಯಲ್ಲಿ ಬಿದ್ದು ಜೀವ ಬಿಡುತ್ತಿದ್ದರು. ಅವರು ತಮ್ಮ ಪತಿಯಂದಿರ ಮೇಲೆ ಇಟ್ಟಿರುವ ಪ್ರೀತಿಗಿಂತಲೂ ನಾನು ಯೇಸುಕ್ರಿಸ್ತನ ಮೇಲೆ ಇಟ್ಟಿರುವ ಪ್ರೀತಿಯು ಹೆಚ್ಚಿನದು. ಕ್ರಿಸ್ತನ ಬಳಿ ನಾನು ಜೀವವನ್ನು ಕೇಳುವುದು ಆತನಿಗಾಗಿ ಜೀವವನ್ನು ಕೊಡುವುದಕ್ಕಾಗಿಯೇ. ಆತನು ನನಗೆ ಕೊಟ್ಟ ಪ್ರಾಣವನ್ನು ಆತನಿಗೆ ಅರ್ಪಿಸುತ್ತೇನೆ. ಇದರಲ್ಲಿ ಹೆಮ್ಮೆ ಪಡಲು ಏನೂ ಇಲ್ಲ. ಇದು ನನ್ನ ಮರಣದ ಹಾಸಿಗೆಯಲ್ಲ, ಮರಣದ ಮರಣ ಹಾಸಿಗೆ ಎಂದು ಬರೆಯುತ್ತಾ ತನ್ನ ಜೀವವನ್ನು ಬಿಟ್ಟರು. ಇಂಡಿಯಾದವರು ಕ್ರೈಸ್ತರನ್ನು ಹಿಂಸಿಸಲು ಹಲವಾರು ದಾರಿಗಳನ್ನು ಕಂಡುಹಿಡಿದರು. ದೊಡ್ಡ ಬಾಣಲೆಗಳಲ್ಲಿ ಹಾಕಿ ಅದರ ಬಾಯಿಯನ್ನು ಮುಚ್ಚಿಬಿಡುವುದು, ಗಾಳಿ ಮತ್ತು ಊಟವಿಲ್ಲದ ಜೀವ ಹೋಗುವ ಹಾಗೆ ಮಾಡುತ್ತಿದ್ದರು. ಕಾಲುಗಳನ್ನು ಹಗ್ಗದಲ್ಲಿ ಕಟ್ಟಿ ಹಾಕಿ ನೀರಿರುವ ಬಾವಿಯಲ್ಲಿ ತಲೆಕೆಳಗಾಗಿ ಇಳಿಸುವರು. ಮುಖವು ಮೊದಲು ತಣ್ಣೀರಿನಲ್ಲಿ ಇಳಿಯುತ್ತಿತ್ತು. ತಣ್ಣೀರು ಮೂಗಿನಲ್ಲಿ ಪ್ರವೇಶಿಸಿ ಉಸಿರು ಕಟ್ಟುತ್ತಿತ್ತು. ಕಷ್ಟಪಡುತ್ತಿರುವ ವೇಳೆಯಲ್ಲಿ ತಿರುಗಿ ನೀರಿನಲ್ಲಿ ಮುಳುಗಿಸುತ್ತಿದ್ದರು. ಈ ರೀತಿಯಲ್ಲಿ ಚಿತ್ರಹಿಂಸೆಗೆ ಒಳಪಡಿಸಿ ಅವರು ನೀರು ಕುಡಿಯುವಂತೆ ಮಾಡಿ ಉಸಿರು ಕಟ್ಟಿದ ಪರಿಸ್ಥಿತಿಯಲ್ಲಿ ಸಾಯುವಂತೆ ಮಾಡುತ್ತಿದ್ದರು. ಚೆನ್ನಾಗಿ ಬೆಂಕಿಯಲ್ಲಿ ಕಬ್ಬಿಣದ ಕಂಬಿಗಳು ಮೊಳೆಗಳನ್ನು ಶರೀರದಲ್ಲಿ ಚುಚ್ಚುತ್ತಿದ್ದರು. ಬೆರಳಿನ ಉಗುರುಗಳನ್ನು ಮುಳ್ಳಿನಿಂದ ಆಳವಾಗಿ ಚುಚ್ಚುತ್ತಿದ್ದರು. ಸಾಧು ಸುಂದರ್ ಸಿಂಗ್ ಅವರ ವಿಷಯವಾದ ಪುಸ್ತಕಗಳಲ್ಲಿ ಚಿತ್ರಹಿಂಸೆಯನ್ನು ಕುರಿತು ಅತಿಯಾಗಿ ಬರೆಯಲ್ಪಟ್ಟಿದೆ. ಅದು ಸಾಧು ಸುಂದರ್ ಸಿಂಗ್ ಅವರ ಮರಣವು ಮರ್ಮವಾಗಿಯೇ ಉಳಿದಿದೆ. ಎಲ್ಲಿ ಅವರು ಮರಣ ಹೊಂದಿದವರು ಎಂಬುದು ಯಾರಿಗೂ ತಿಳಿಯದು. ರಕ್ತಸಾಕ್ಷಿಯಾಗಿ ಸತ್ತಿರಬಹುದು ಎಂಬುದಾಗಿ ಎಲ್ಲರೂ ಅಭಿಪ್ರಾಯಪಡುತ್ತಾರೆ. ಈ ವಿಧವಾದ ಒಬ್ಬ ದೊಡ್ಡ ಭಕ್ತನು ಸುವಾರ್ಥ ವೀರನು ನಮ್ಮ ದೇಶದಲ್ಲಿ ಹುಟ್ಟಿ ಬಂದದ್ದು ಯೇಸುಕ್ರಿಸ್ತನು ನಮ್ಮ ದೇಶದ ಮೇಲೆ ತೋರಿದ ಕೃಪೆಯೇ ಎಂದು ಹೇಳಬಹುದು. ಆದರೂ ನಮ್ಮ ದೇಶವು ಇನ್ನೂ ರಕ್ಷಣೆ ಹೊಂದಲಿಲ್ಲವಲ್ಲ. ನನ್ನ ಕಾರ್ಯವಾಗಿ ಯಾರು ಹೋಗುವರು ಎಂದು ದೇವರು ಕೇಳುವ ಧ್ವನಿಯು ನಿನ್ನ ಕೇರಿಗಳಲ್ಲಿ ಕೇಳಿಸಲಿಲ್ಲವೋ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ
ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.